ಹಡಪದ ಅಪ್ಪಣ್ಣ ಅಭಿವೃದ್ಧಿ ನಿಗಮ ಮಂಡಳಿಗೆ ಮುಂಬರುವ ಬಜೆಟ್ನಲ್ಲಿ 100 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಖಿಲ ಕರ್ನಾಟಕ ಹಡಪದ ಸಮಾಜದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿದಿರುವ ನಮ್ಮ ಸಮಾಜದ ಒಬ್ಬರಿಗೆ ನಿಗಮ ಮಂಡಳಿಯ ನಿರ್ದೇಶಕರನ್ನಾಗಿ ನಾಮನಿರ್ದೇಶನ ಮಾಡಬೇಕು. ಹಜಾಮ್ ಎಂಬ ನಿಷೇಧಿತ ಪದಕ್ಕೆ ಕಠಿಣ ಕಾನೂನು ಕ್ರಮವಾಗಿ ಅಟ್ರಾಸಿಟಿ ಜಾರಿಗೆ ತರಬೇಕು. ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿರುವ ಹಡಪದ ಅಪ್ಪಣ್ಣನವರ ಅಧ್ಯಯನ ಪೀಠಕ್ಕೆ ಪ್ರತ್ಯೇಕ ಕಟ್ಟಡ ನಿರ್ಮಾಣ ಮಾಡಬೇಕು. ಹಳ್ಳಿಗಳಲ್ಲಿರುವ ಬಡ ಹಡಪದ ಕ್ಷೌರಿಕರಿಗಾಗಿ ಕ್ಷೌರ್ಯ ಕುಟೀರ ನಿರ್ಮಿಸಬೇಕು. ಬಸವ ಕಲ್ಯಾಣದಲ್ಲಿರುವ ಹಡಪದ ಅಪ್ಪಣ್ಣನವರ ಅರಿವಿನ ಗವಿಯನ್ನ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿಸಿ ಅಭಿವೃದ್ಧಿಗೊಳಿಸಬೇಕು. ಮುಸುಬಿನಾಳ ಮತ್ತು ದೇಗಿನಾಳ ಗ್ರಾಮದಲ್ಲಿನ ಹಡಪದ ಅಪ್ಪಣ್ಣ ಹಾಗೂ ಲಿಂಗಮ್ಮ ತಾಯಿ ಅವರ ಜನ್ಮಸ್ಥಳವನ್ನ ಅಭಿವೃದ್ಧಿಗೊಳಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. 100 ಕೋಟಿ ರೂಪಾಯಿ ಅನುದಾನ ಕೊಡಲೇಬೇಕು. ಇದಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ಜಾತಿಯಿಂದ ನಡೆಯುವ ಅಟ್ರಾಸಿಟಿ ಕಾನೂನು ರಚನೆ ಆಗಲೇಬೇಕು. ಜಾತಿಯಿಂದ ನಡೆಯುವ ಅಟ್ರಾಸಿಟಿ ಕಾನೂನು ರಚನೆ ಆಗಲೇಬೇಕು. ಇದಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ನಿಗಮಕ್ಕೆ 100 ಕೋಟಿ ರೂಪಾಯಿ ಅನುದಾನ ಕೊಡಲೇಬೇಕು. ಹಡಪದ ಸಮಾಜಕ್ಕೆ ಹೋರಾಟ, ಸಮಾಜಕ್ಕೆ ಹಡಪದ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ಮೀಸಲಾಗಿಡಲೇಬೇಕು. ಕಲಬುರಗಿ ವಿಷಯದಿಂದ ಹಡಪದ ಅಧ್ಯಯನ ಪೀಠಕ್ಕೆ ಪ್ರತ್ಯೇಕ ಕಟ್ಟಡ ನೀಡಬೇಕು. ಈಗ ರಾಜ್ಯ ಬಜೆಟ್ನಲ್ಲಿ ಒಂದು ಈಗಿನ ರಾಜ್ಯ ಸರ್ಕಾರ ಹಡಪದ ಅಭಿವೃದ್ಧಿ ನಿಗಮ ಜಾರಿಗೆ ತಂದಿದೆ. ಹಡಪ ಸಮಾಜದ ಸರ್ವತೋ ಅಭಿವೃದ್ಧಿಗಾಗಿ 100 ಕೋಟಿ ಅನುದಾನ ನೀಡಬೇಕು. ಹಾಗೂ ಮತ್ತು ಹಡಪ ಸಮಾಜದ ನಿಷೇಧಿತ ಪದವಾದ ಹಜಾಮ್ ಎಂಬ ಪದವನ್ನು ಕಾನೂನು ಅಟ್ರಾಸಿಟಿ ಜಾರಿಗೆ ತರಬೇಕು. ಈ ಒಂದು ಬಜೆಟ್ನಲ್ಲಿ ನಾವು ದಿನನಿತ್ಯವಾಗಿ ಭಾಳ ಹಿಂಸೆ ಅನುಭವಿಸ್ತಾ ಇದ್ದೀವಿ. ಈ ಒಂದು ಪದದಿಂದ ಬೇರೆ ಬೇರೆ ಸಮಾಜಕ್ಕೆ ಯಾವುದೇ ಒಂದು ಇದು ಇಲ್ಲಾಂದ್ರೂ ನಮ್ಮ ಹಜಾಮ್ ಅನ್ನೋ ಪದ ಭಾಳ ಎಲ್ಲರೂ ತುಂಬ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ನಮ್ಗೆ ಭಾಳ ಮಾನಸಿಕ ಹಿಂಸೆ ಆಗ್ತದೆ. ವೈರಲ್ ವಿಡಿಯೋ ಆಗಲಿ ಮತ್ತು ಸಾಮಾಜಿಕವಾಗಿ ಜನರಲ್ ಆಗಿ ಎಲ್ಲ ಕಡೆ ಮಾತಾಡ್ತಾರೆ. ಹೀಗಾಗಿ ಇದೊಂದು ಭಾಳ ಪ್ರಮುಖವಾದ ಬೇಡಿಕೆ ಇದೆ. ರಾಜ್ಯ ಸರ್ಕಾರ ಇದಕ್ಕೆ ಕೂಡಲೇ ಗಮನ ಹರಿಸಬೇಕಾಗಿ ಭಾಳಷ್ಟು ಹೋರಾಟ ಮಾಡಿದ್ದೇವೆ. ಈಗಲೂ ಕೂಡ ಈ ಒಂದು ಬಜೆಟ್ನಲ್ಲಿ ಗಮನ ಹರಿಸಿ ಇದೊಂದು ಇದು ಮಾಡ್ಬೇಕಂತ ಹೇಳ್ತಾ ಇದ್ವಿ. ಮತ್ತು ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿರುವ ಹಡಪದಪ್ಪನವರ ಅಧ್ಯಯನ ಪೀಠ ಒಂದು ಯೂನಿವರ್ಸಿಟಿ ಇದರೊಳಗಿದೆ. ಅದು ಪ್ರತ್ಯೇಕವಾಗಿ ಒಂದು ಕಟ್ಟಡ ಬೇಕಾಗಿದೆ ನಮ್ಮ ಹಡಪದ ಅಭಿವೃದ್ಧಿ ಇದಕ್ಕೆ ಅಧ್ಯಯನ ಪೀಠಕ್ಕೆ. ಹಾಗೂ ಈ ಒಂದು ನನ್ನ ಹೆಸರು ಮಹಾಂತೇಶ, ಸಪ್ನಾ ಬುಕ್ ಹೌಸ್ ಕಲಬುರಗಿ ಶಾಖೆಯ ವ್ಯವಸ್ಥಾಪಕ. ಸಪ್ನಾ ಬುಕ್ ಹೌಸ್ ಪುಸ್ತಕ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಪುಸ್ತಕ ಮಳಿಗೆ ಇಂದು ತನ್ನ 59ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಈ ನಿಟ್ಟಿನಲ್ಲಿ 1967ರಲ್ಲಿ ಸುರೇಶ್ ಶಾ ಮತ್ತು ಭಾನುಮತಿ ಸುರೇಶ್ ಶಾ ಅವರಿಂದ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಇಂದು 24 ಶಾಖೆಗಳನ್ನು ಒಳಗೊಂಡಿದ್ದು, ಅದರಲ್ಲಿ ಬೆಂಗಳೂರಲ್ಲಿ 11 ಮತ್ತು ಉಳಿದ ಪ್ರದೇಶಗಳಲ್ಲಿ ಅಂದರೆ ಮಂಗಳೂರು, ಹುಬ್ಬಳ್ಳಿ, ಬೆಳಗಾಂ, ಹಾಸನ್, ದಾವಣಗೆರೆ, ಕಲಬುರಗಿ ಹೀಗೆ ತನ್ನ ಒಟ್ಟು 24 ಶಾಖೆಗಳಲ್ಲಿ ಈ ಸಪ್ನಾ ಬುಕ್ ಹೌಸ್ ವಿಸ್ತಾರಗೊಂಡಿರುವುದರಿಂದ ತುಂಬ ಸಂತೋಷಕರವಾದ ಮತ್ತು ಸಂಭ್ರಮ ಪಡುವಂಥ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ಸಪ್ನಾ ಪುಸ್ತಕ ಭಂಡಾರ ಪುಸ್ತಕ ಅಷ್ಟೇ ಅಲ್ಲ, ಶೈಕ್ಷಣಿಕ ಪೂರಕ ಸಾಮಗ್ರಿಗಳಾದ ಸ್ಟೇಷನರಿ, ಟಾಯ್ಸ್, ಗಿಫ್ಟ್, ಸ್ಪೋರ್ಟ್ಸ್, ಅಂದಮೇಲೆ ಸ್ಟೇಷನರಿ ಸಲಕರಣೆಗಳು ಹೀಗೆ ತನ್ನ ವಸ್ತುಗಳ ವಿಸ್ತಾರವನ್ನು ವಿಸ್ತರಿಸಿಕೊಂಡಿರುವಂಥದ್ದು. ಈ ಸಪ್ನಾ ಬುಕ್ ಹೌಸ್ 1967ರಲ್ಲಿ 40 ಅಡಿ ವಿಸ್ತಾರದೊಂದಿಗೆ ಪ್ರಾರಂಭವಾದಂಥ ಸಪ್ನಾ ಬುಕ್ ಹೌಸ್ ಇಂದು
5.5 ಲಕ್ಷ ಚದುರ ಅಡಿ ವಿಸ್ತರಣೆಗೊಂಡಿದೆ. ಇದು ನಮಗೆ ಕೇಳುಗರಿಗೆ ಹಾಗೂ ಗ್ರಾಹಕರು ಇದನ್ನು ಬೆಳೆಸಿದಂಥ ಮತ್ತು ಪ್ರೀತಿಯಾಗಿರಬಹುದು. ಹೀಗೆ ಸಪ್ನಾ ಬುಕ್ ಹೌಸ್ 59ನೇ ವರ್ಷಾಚರಣೆಯಲ್ಲಿ ಕನ್ನಡ ಪುಸ್ತಕಗಳ ಮೇಲೆ 10% 50% ರಿಯಾಯಿತಿಯನ್ನು ಕೊಡಮಾಡಲ್ಪಟ್ಟಿದೆ. ಅದೇ ರೀತಿಯಾಗಿ ಮಕ್ಕಳ ಪುಸ್ತಕಗಳಾದ ಮತ್ತು ಇಂಗ್ಲೀಷ್ ನಾವೆಲ್ ಪುಸ್ತಕಗಳ ಮೇಲೆ 10% 70% ರಿಯಾಯಿತಿಯನ್ನು ಕೊಡಮಾಡಲ್ಪಟ್ಟಿದೆ. ಅದೇ ರೀತಿಯಾಗಿ ಕಾಂಪಿಟೇಟಿವ್ ಪುಸ್ತಕಗಳು, ಸಪ್ನಾ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ 20%, ಅದೇ ರೀತಿಯಾಗಿ ಬೇರೆ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ 10%, ಹೀಗೆ ಗಿಫ್ಟ್ಗಳ ವಸ್ತುಗಳ ಮೇಲೆ 10% 50%, ಹಾಗೂ ಸ್ಟೇಷನರಿ ವಸ್ತುಗಳ ಮೇಲೆ ನಿಮಗೆ 10% 20%, ಅದೇ ರೀತಿಯಾಗಿ ಟಾಯ್ ವಸ್ತುಗಳ ಮೇಲೆ 10% 20%, ಆಮೇಲೆ ಪೆನ್ನು ಸಲಕರಣೆಗಳು ಈ ರೀತಿ ವಸ್ತುಗಳ ಮೇಲೆ ಕೂಡ 10% ರಿಯಾಯಿತಿ ನಮ್ಮ ಸಪ್ನಾ ಮಳಿಗೆಯಲ್ಲಿ ಪ್ರಾರಂಭವಾಗಿದೆ. ಈ ವಿಶೇಷ ರಿಯಾಯಿತಿ ಜನವರಿ 24ರಿಂದ ಫೆಬ್ರವರಿ 8ರವರೆಗೆ ಈ ರಿಯಾಯಿತಿ ಇರುತ್ತದೆ. ಗ್ರಾಹಕರು ದಯವಿಟ್ಟು ಸಪ್ನಾ ಮಳಿಗೆಗೆ ಭೇಟಿ ಕೊಡಿ. ನಿಮ್ಮ ಸುಂದರ ಕ್ಷಣಗಳನ್ನು ಇಲ್ಲಿ ನಮ್ಮ ಸಪ್ನಾದಲ್ಲಿ ತಾವು ಕಳಿಬಹುದು ಅಂತಂದು ತಮಗೆ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮಸ್ಕಾರಗಳು, ಧನ್ಯವಾದ.